ನಮಸ್ಕಾರ ವೀಕ್ಷಕರೇ. ಕೆಲವು ದಿನಗಳ ಹಿಂದೆ ಸುವರ್ಣ ನ್ಯೂಸ್ ನಿಮಗೊಂದು ಸುವರ್ಣ ಅವಕಾಶ ಕೊಟ್ಟಿತ್ತು. ಅದೇನು ಅಂದರೆ ಸ್ಯಾಂಡಲ್ವುಡ್ಗೆ ನಾಯಕಿಯಾಗಿ ಎಂಟ್ರಿ ಆಗೋದಕ್ಕೆ. ಹಾಗೆ ನಾವು ಅನೌನ್ಸ್ ಮಾಡ್ತಾ ಇದ್ದ ಹಾಗೆ ಹಲವಾರು ಜನ ನಾವಾಗ್ತೀವಿ ಹೀರೋಯಿನ್ ಅಂತ ಬಂದರು. ಆದರೆ ಅದರಲ್ಲಿ ದಿ ಬೆಸ್ಟ್ 10 ಜನರನ್ನು ಸೆಲೆಕ್ಟ್ ಮಾಡಿದ್ವಿ. ಅದರಲ್ಲಿ ನೀವು ವೋಟ್ ಮಾಡಿರುವಂತಹ 3 ಜನ ನಮ್ಮ ಮುಂದೆ ಇದ್ದಾರೆ. ಹಾಗಾದರೆ ಸುವರ್ಣ ಸುಂದರಿಯಾಗಿ ಯಾರು ಆಯ್ಕೆ ಆಗ್ತಾರೆ ಅನ್ನೋ ಕುತೂಹಲ ನಿಮ್ಮಲ್ಲೂ ಇದೆ, ನಮ್ಮಲ್ಲೂ ಇದೆ. ಹಾಗಾದರೆ ಬನ್ನಿ ಸುವರ್ಣ ಸುಂದರಿ ಫೈನಲ್ ಕಾರ್ಯಕ್ರಮವನ್ನು ಆರಂಭಿಸೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಿಮ್ಮ ಓಟ್ಗಳ ಮೂಲಕ ಆಯ್ಕೆಯಾಗಿರುವಂತಹ 3 ಜನ ಸುಂದರಿಯರಲ್ಲಿ ಸುವರ್ಣ ಸುಂದರಿ ಯಾರಾಗ್ತಾರೆ ಈ ಕುತೂಹಲ ಖಂಡಿತ ನಮಗೂ ಇದೆ. ಸೊ ಯಾರಾಗ್ತಾರೆ ಅಂತ ನಿರ್ಧಾರ ಮಾಡೋದಕ್ಕೆ 4 ಜನ ಜಡ್ಜಸ್ ನಮ್ಮ ಜೊತೆ ಇದ್ದಾರೆ. ಅವರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ಮೊದಲಿಗೆ ಸುವರ್ಣ ನ್ಯೂಸ್ನ ಸಂಪಾದಕರಾಗಿರುವಂತಹ ರಂಗನಾಥ್ ಭಾರದ್ವಾಜ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸುವರ್ಣ ನ್ಯೂಸ್ನ ಫಿಲ್ಮ್ ಬ್ಯೂರೋ ಚೀಫ್ ಆಗಿರುವಂತಹ ಗೌರಿ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಗೌರಿ ಶೆಟ್ಟಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ರಿಂಗ್ ರೋಡ್ ಶುಭ ಚಿತ್ರದ ನಿರ್ಮಾಪಕಿಯಾಗಿರುವಂತಹ ರಂಜನಿ ರವೀಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ರಂಜನಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ. ಹಾಗೆ ಈ ಚಿತ್ರದ ನಿರ್ದೇಶಕಿಯಾಗಿರುವಂತಹ ಪ್ರಿಯಾ ಬೆಳ್ಳಿಯಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಪ್ರಿಯಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಸೊ ನೀವೆಲ್ಲರೂ ಕುತೂಹಲದಿಂದ ಯಾಕೆ ಕಾಯ್ತಾ ಇದ್ದೀರಿ ಅಂತ ನಂಗೆ ಖಂಡಿತ ಗೊತ್ತು. ಆ 3 ಜನ ಫೈನಲಿಸ್ಟ್ಗಳು ಯಾರು ಅನ್ನೋ ಕುತೂಹಲ ನಿಮಗೆ ಖಂಡಿತ ಇದೆ. ಸೊ ಈಗ ಅವರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳುವಂತಹ ಸಮಯ. ನೀವೇ ಆಯ್ಕೆ ಮಾಡಿರುವಂತಹ 3 ಜನರಲ್ಲಿ ಮೊದಲಿಗೆ ಸಂಜನಾ ಪ್ರಕಾಶ್ ನಮ್ಮ ಜೊತೆ ಇದ್ದಾರೆ. ಸಂಜನಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನಂಗೆ ವೋಟ್ ಮಾಡಿ ಇಲ್ಲಿವರೆಗೂ ತರಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇನ್ನೊಬ್ಬ ಸುಂದರಿ ಅನುಷಾ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಅನುಷಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಆ್ಯಂಡ್ ಥ್ಯಾಂಕ್ ಯು ಟೀಮ್ ನಾನು ಇಲ್ಲಿ ತನಕ ಇದು ಮಾಡೋದಕ್ಕೆ. ಆ್ಯಂಡ್ ವೀಕ್ಷಕರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನಾನು ವೋಟ್ ಮಾಡಿ ಇಲ್ಲಿ ತನಕ ಕರ್ಕೊಂಬಂದಿದ್ದಕ್ಕೆ. ಓಕೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಲ್ತಮಾಶ್ ನಮ್ಮ ಜೊತೆ ಇದ್ದಾರೆ. ಅಲ್ತಮಾಶ್, ವೆಲ್ಕಮ್ ಟು ದ ಶೋ. Thank you so much. Namaskara Karnataka. Thank you so much for all the votes and people who didn't vote for me. Believe me, when you come and watch the film, if I get finalized, you'll be changing your mind. ಖಂಡಿತ ನಾವು ಕೂಡ ಅದನ್ನೇ ಆಶಿಸ್ತಾ ಇದ್ದೀವಿ. 3 ಜನ ಸುರಸುಂದರಿಯರು, 3 ಜನ ವಿನ್ನರ್ಸ್ ಒಂಥರ. ಆದರೆ ಯಾರೋ ಒಬ್ಬರಾದರೂ ಸೆಲೆಕ್ಟ್ ಆಗಲೇಬೇಕು ಸುವರ್ಣ ಸುಂದರಿಯಾಗಿ. ಸೊ ಸಂಜನಾ, ಮೊದಲಿಗೆ ಹೇಗಿತ್ತು ಈ ಜರ್ನಿ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈ ಮೂವಿನಲ್ಲಿ ಆಲ್ ವುಮೆನ್ ಟೀಮ್, ಸೊ ಇಟ್ಸ್ ಆಲ್ ದ ಮೋರ್ ಎಕ್ಸೈಟಿಂಗ್. ಸೊ ಈ ಮೂವಿನಲ್ಲಿ ಸೆಲೆಕ್ಟ್ ಆಗಬೇಕು ಅಂತ ತುಂಬ ಆಸೆ ಇಟ್ಕೊಂಡು ಹೋಪ್ ಇಟ್ಕೊಂಡು ಬಂದಿದ್ದೀನಿ ಆ್ಯಂಡ್ ಐ ವಿಲ್ ಗಿವ್ ಮೈ ಬೆಸ್ಟ್. ಓಕೆ ಅನುಷಾ, ಕಾಂಪಿಟೇಷನ್ ವಾಸ್ ಹೈ. 100 ಜನ ಬಂದಿದ್ರು ನಾನು ಆಗ್ತೀನಿ ಅಂತ. ಆ್ಯಂಡ್ ಆಫ್ಕೋರ್ಸ್ ನಾವು ಕೊಟ್ಟಿರುವಂತಹ ಪರೀಕ್ಷೆಗಳು ಅಷ್ಟೇ ಟಫ್ ಆಗಿತ್ತು. ಸೊ ಹೇಗೆ ಅನ್ನಿಸ್ತಾ ಇತ್ತು, ಈಗ ಹೇಗೆ ಅನ್ನಿಸ್ತಾ ಇದೆ ಫೈನಲಿಸ್ಟ್ ಆಗಿ? ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಡೇ ಲಾ ಮಾರ್ವೆಲಾದಲ್ಲಿ ಆಡಿಷನ್ ಇದ್ದಾಗ ತುಂಬ ಜನ ನೋಡಿದ ತಕ್ಷಣ ಅಂದ್ಕೊಂಡೆ ನಾನು ಅಷ್ಟು ದೂರ ಹೋಗ್ತೀನ ಅಂತ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಇವತ್ತೆಲ್ಲಿ ಕೂತಿದ್ದೀನಿ ಅಂದರೆ ಥ್ಯಾಂಕ್ಸ್ ಟು ಜನಗಳಿಗೆ ನಿಜ ತುಂಬ ಥ್ಯಾಂಕ್ಸ್. ಓಕೆ ಅಲ್ತಮಾಶ್, ಯು ಆರ್ ಒನ್ ಆಫ್ ದ ಫೈನಲಿಸ್ಟ್. ಸೊ ಹೌ ಯು ಫೀಲಿಂಗ್ ನೌ? Believe me, it feels, this is the first time I've been to Bangalore ever. So I think I've had a wonderful experience and these people are wonderful. I think it didn't feel like a competition at all. At all, I say it. I've made friends with them. They're lovely people and I hope to be back here. ಓಕೆ, ಎಲ್ಲರೂ ಫಿಂಗರ್ ಕ್ರಾಸ್ ಮಾಡ್ಕೊಂಡಿದ್ದೀರಾ ಅಂತ ನನಗೂ ಗೊತ್ತು. ನಾನು ವಿಶ್ ಮಾಡ್ತೀನಿ ನಿಮ್ಮ 3 ಜನರಲ್ಲಿ ಎಲ್ರಿಗೂ ಚಾನ್ಸ್ ಸಿಗೋ ಸಾಧ್ಯತೆ ಇಲ್ಲದೇ ಇದ್ರೂ ಕೂಡ ಖಂಡಿತ ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ಗೆ ತಕ್ಕನಾದಂತಹ ಸ್ಥಾನ ಸಿಗಲಿ ಅಂತ ನಾನು ಆಶಿಸ್ತೀನಿ. ಸೊ ವೀಕ್ಷಕರೇ, ಈ ಜರ್ನಿನೇ ಒಂಥರ ಬಿಂದಾಸ್ ಆಗಿತ್ತು. ನಾವು ಸುವರ್ಣ ನ್ಯೂಸ್ನಲ್ಲಿ ಸುವರ್ಣ ಸುಂದರಿಯರು ನೀವಾಗ್ತೀರಾ ಅಂತ ಕೇಳಿದಾಗ ತುಂಬ ಜನ ಕೈ ಎತ್ತಿದ್ರು. ಹಾಗಾದರೆ ಈ ಜರ್ನಿ ಹೇಗೆ ಶುರು ಆಯಿತು, ಒಂದು ಸಣ್ಣ ಝಲಕ್ ನೋಡ್ಕೊಂಬನ್ನಿ. ಸಾಕಷ್ಟು ಚಿತ್ರಗಳು ಶುರುವಾಗುವ ಮುನ್ನ ತಮ್ಮ ಚಿತ್ರದ ನಾಯಕ ಅಥವಾ ನಾಯಕಿ ಪಾತ್ರಕ್ಕಾಗಿ ಆಡಿಷನ್ ಮಾಡ್ತೀವಿ. ಹೀಗೆ ರಿಂಗ್ ರೋಡ್ ಶುಭ ಎನ್ನುವ ಸಿನಿಮಾದ ನಾಯಕಿಯಾಗಿ ಸುವರ್ಣ ನ್ಯೂಸ್ನಲ್ಲಿ ಸುವರ್ಣ ಸುಂದರಿ ಎನ್ನುವ ಸ್ಪರ್ಧೆ ನಡೆದಿತ್ತು. ನಾಯಕಿಯರಾಗಲು ಆಸಕ್ತಿ ಇರುವವರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸುವರ್ಣ ನ್ಯೂಸ್ ಅವಕಾಶ ನೀಡಿತ್ತು. ಸುಮಾರು 300 ಜನ ಆಸಕ್ತರಿರುವ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ತಮ್ಮ ಫೋಟೋ ಕಳುಹಿಸಿದ್ರು. ಇದರಲ್ಲಿ ಆಯ್ಕೆಯಾಗಿದ್ದ 30 ಜನರ ಆಡಿಷನ್ ಬೆಂಗಳೂರಿನ ಒಂದು ಹೋಟೆಲ್ನಲ್ಲಿ ನೆರವೇರಿತು. ನಾಯಕಿಯರಾಗಲು ಬಂದಿದ್ದ ಯುವತಿಯರು ಇಲ್ಲಿ ತಮ್ಮ ಟ್ಯಾಲೆಂಟ್ ಶೋ ಮಾಡಿದ್ರು. तुम अपने आप को देखियो, 5 रुपए दूंगी, जो करना कर लो. ಈ ಆಡಿಷನ್ ಅಲ್ಲಿ ಈಗ 9 ಜನ ಆಯ್ಕೆಯಾಗಿದ್ದಾರೆ.
ಆದ್ರೆ ಈ 9 ಜನರಲ್ಲಿ ಯಾರ್ ರಿಂಗ್ ರೋಡ್ ಶುಭ ಚಿತ್ರದ ನಾಯಕಿ ಪಾತ್ರಕ್ಕೆ ಸೂಕ್ತವಾದವರು ಅನ್ನೋದನ್ನ ಅವರ ಟ್ಯಾಲೆಂಟ್ ನೋಡಿ ನೀವೇ ನಿರ್ಧರಿಸಬೇಕು. ನಮ್ಮ ತಂಡ ಹಲವಾರು ಹಂತದ ಆಡಿಷನ್ಸ್ ನಂತರ 9 ಜನ ಪ್ರತಿಭಾವಂತ ಸುಂದರಿಯರನ್ನ ನಿಮ್ಮ ಮುಂದೆ ಆಯ್ಕೆ ಮಾಡಿ ತಂದು ನಿಲ್ಲಿಸಿದ್ದೇವೆ. ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿ ಪ್ರತಿಭಾವಂತರೇ ಹಾಗೂ ಸುಂದರಿಯರೇ. ಇವರಲ್ಲಿ ಯಾರು ಬೆಸ್ಟ್ ಅಂತ ಸೆಲೆಕ್ಟ್ ಮಾಡೋದು ನಿಮಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ದಯವಿಟ್ಟು ಸ್ವಲ್ಪ ಫ್ರೀ ಮಾಡಿಕೊಂಡು ಪ್ರತಿಯೊಬ್ಬರನ್ನು ವಿಮರ್ಶಿಸಿ ಅವಲೋಕಿಸಿ ಇವರಲ್ಲಿ ಯಾರು ಬೆಸ್ಟ್ ಅಂತ ನಿಮಗೆ ಅನ್ನಿಸ್ತಾರೋ ಅವರನ್ನು ಸುವರ್ಣ ಸುಂದರಿಯಾಗಿ ಆಯ್ಕೆ ಮಾಡಿ. ಯಾಕಂದರೆ ನೀವು ಆಯ್ಕೆ ಮಾಡೋ ಸುವರ್ಣ ಸುಂದರಿ ನಮ್ಮ ರಿಂಗ್ ರೋಡ್ ಶುಭ. ನಮಗೆ ಆಲ್ಮೋಸ್ಟ್ 300 ಎಂಟ್ರೀಸ್ ಬಂದಿದೆ ಸುವರ್ಣ ಸುಂದರಿಗೆ. ಅದರಿಂದ ನಾವು ಆಲ್ಮೋಸ್ಟ್ 9 ಪಾರ್ಟಿಸಿಪೆಂಟ್ಸ್ನ ಆಡಿಷನ್ ಮಾಡಿ ಸೆಲೆಕ್ಟ್ ಮಾಡಿದ್ದೀವಿ. ಈ 9 ಪಾರ್ಟಿಸಿಪೆಂಟ್ಸ್ನ ನಾವೆಲ್ಲ ಗರ್ಲ್ಸ್ ಟೀಮು ಆಡಿಯನ್ಸ್ ಮುಂದೆ ಇಟ್ಟು ನೀವು ನಮ್ಮ ಹೀರೋಯಿನ್ನ ಸೆಲೆಕ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಸೊ ಬೇಸಿಕ್ಲಿ ಸುವರ್ಣ ನ್ಯೂಸ್ ನೋಡಿಬಿಟ್ಟು 9 ಪಾರ್ಟಿಸಿಪೆಂಟ್ಸ್ನ ಲುಕ್ಸು ಟ್ಯಾಲೆಂಟು ಎಲ್ಲ ನೋಡಿಬಿಟ್ಟು ನೀವೇ ಜಡ್ಜ್ ಮಾಡಿ, ನೀವೇ ವೋಟ್ ಮಾಡಿ ನಮಗೆ ನಮ್ಮ ಹೀರೋಯಿನ್ನ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಮಹಿಳೆಯರೆಲ್ಲ ಸೇರಿ ಮಾಡ್ತಾ ಇರುವ ಈ ಚಿತ್ರದಲ್ಲಿ ಕೆಲಸ ಮಾಡ್ತಿರುವ ತಂತ್ರಜ್ಞರೆಲ್ಲ ಮಹಿಳೆಯರು ಅನ್ನೋದು ವಿಶೇಷ. ಇನ್ನು ನೈಜ ಘಟನೆಯಾದ ಶುಭಾಳ ಲವ್ ಸ್ಟೋರಿಗೆ ಜೀವ ತುಂಬುವ ನಾಯಕಿ ಯಾರು ಅನ್ನೋದನ್ನ ನೀವೇ ಡಿಸೈಡ್ ಮಾಡಬೇಕು. ಆದರೆ ಇದಕ್ಕೂ ಮುಂಚೆ 10 ಜನ ಟಫ್ ಕಾಂಪಿಟೇಷನ್ ಎದುರಿಸಿದ್ರು. ಅದರ ಝಲಕನ್ನ ತಿಳಿಸೋದು ಬಾಕಿ ಇದೆ. ಇನ್ನೂ ಕಾಂಪಿಟೇಷನ್ ಇಲ್ಲಿಗೆ ನಿಂತಿಲ್ಲ. 3 ಜನರಲ್ಲಿ ಒಂದು ಟಫ್ ಕಾಂಪಿಟೇಷನ್ ಇರುತ್ತೆ. ಆದರೆ ಅದಕ್ಕೂ ಮುಂಚೆ ನೀವು ತಗೊಳ್ಳಿ ಒಂದು ಚಿಕ್ಕ ಬ್ರೇಕ್.